ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ.ಕೆ. ರಾಮ್ ಪ್ರವೀಣ್. ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸಕ್ಕರೆ ಕಾಯಿಲೆ ಇದ್ದಂಥವರು, ಡಯಾಬಿಟಿಸಿಂದ ಬಳಲ್ತಾ ಇದ್ದವರು ಪ್ರಮುಖವಾಗಿ ಕೆಲವೊಂದು ಅಂಗಾಂಗಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಹೃದಯ, ಹಾರ್ಟ್, ಲಿವರ್, ಕಿಡ್ನಿ, ಕೈಕಾಲುಗಳು, ಪಾದಗಳು ಹಾಗೂ ಚರ್ಮದ ಮೇಲೆ ಹೆಚ್ಚು ನಿಗಾ ವಹಿಸಬೇಕಾಗ್ತದೆ. ಇವತ್ತಿನ ಸಂಚಿಕೆಯಲ್ಲಿ ಲಿವರ್ನ ಸಮಸ್ಯೆಗಳು ಯಾವ ರೀತಿ ಆಗ್ತದೆ ಸಕ್ಕರೆ ಕಾಯಿಲೆ ಇದ್ದಂಥವರಲ್ಲಿ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದನ್ನು ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಡಯಾಬಿಟಿಸ್ ಇದ್ದಂಥವರಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ. ಯಾಕೆ ಅಂತಂದರೆ ಈ ಫ್ಯಾಟಿ ಲಿವರ್ ಕಾಲಕ್ರಮೇಣ ಇದನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಲಿವರ್ ಇನ್ಫ್ಲಮೇಷನ್ ಆಗುವ ಸಾಧ್ಯತೆಗಳಿರ್ತದೆ. ಹಾಗೂ ಇದು ಕಾಲಾನಂತರದಲ್ಲಿ ಲಿವರ್ ಸಿರೋಸಿಸ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಒಂದು ಅಧ್ಯಯನದ ಪ್ರಕಾರ 4 ಜನ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇದ್ದಂಥವರಲ್ಲಿ ಒಬ್ಬರಲ್ಲಿ ಲಿವರ್ ಫೈಬ್ರೋಸಿಸ್ ಆಗುವ ಸಾಧ್ಯತೆಗಳು ಹೆಚ್ಚು ಅಂತ ಒಂದು ಅಧ್ಯಯನ ದೃಢಪಟ್ಟಿದೆ. ಹಾಗಾಗಿ ನೀವು ಆಹಾರ ಯಾವ ರೀತಿ ಸೇವನೆ ಮಾಡಬೇಕು ಅಂತಂದರೆ ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂತಹದ್ದು ಹಾಗೂ ಹೆಚ್ಚಿನ ನಾರಿನಂಶ, ಫೈಬರ್ ಅಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡಬೇಕು. ಪ್ರೋಟೀನ್ ಅಧಿಕವಾಗಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡಬೇಕಾಗ್ತದೆ. ಹಾಗಾಗಿ ಜಿಡ್ಡಿನ ಪದಾರ್ಥಗಳು ಹಾಗೂ ಈ ಸಿಹಿ ಪದಾರ್ಥಗಳನ್ನ ಕಡಿಮೆ ಮಾಡೋದ್ರಿಂದ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಹಾಗೂ ಪ್ರತಿನಿತ್ಯ ನೀವು ಆಹಾರದಲ್ಲಿ ಈ ಒಂದು ಬಿಳಿ ಅನ್ನ ಇರ್ಬೋದು, ಮೈದಾ ಇರ್ಬೋದು, ಸಕ್ಕರೆ ಅಂಶ ಇರ್ಬೋದು, ಇದನ್ನು ನೀವು ಸೇವನೆ ಮಾಡೋದನ್ನು ಕಡಿಮೆ ಮಾಡಿ ಆದಷ್ಟು ಸಿರಿಧಾನ್ಯಗಳು, ನವಣೆ, ಸಾಮೆ, ಈ ಒಂದು ಸಿರಿಧಾನ್ಯಗಳನ್ನು ಹೆಚ್ಚು ನೀವು ಆಹಾರದಲ್ಲಿ ಉಪಯೋಗಿಸೋದ್ರಿಂದ ನಾರಿನಂಶ ಅಧಿಕವಾಗಿ ಇರ್ತದೆ. ಹಾಗೂ ಇದರಲ್ಲಿ ಈ ಒಂದು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುವ ಸಾಧ್ಯತೆಗಳಿರೋದ್ರಿಂದ ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗಿಸಿ. ಹಾಗೂ ನಿಯಮಿತವಾದ ವ್ಯಾಯಾಮ, ಪ್ರತಿನಿತ್ಯ ನಡಿಗೆ, ವಾಕಿಂಗ್ ಇರ್ಬೋದು, ಜಾಗಿಂಗು, ಸೈಕ್ಲಿಂಗು, ಸ್ವಿಮ್ಮಿಂಗು ಅಥವಾ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಪ್ರತಿನಿತ್ಯ ನೀವು ಮಾಡೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗ್ತದೆ. ಯಾವಾಗ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗ್ತದೋ ಅದು ಫ್ಯಾಟಿ ಲಿವರ್ ಆಗೋದನ್ನು ತಡೀತದೆ. ಈ ಲಿವರ್ ಮೇಲೆ ಫ್ಯಾಟ್ ಡೆಪಾಸಿಷನ್ ಆಗೋದನ್ನು ತಡೀತದೆ. ಆದ್ದರಿಂದ ಪ್ರತಿನಿತ್ಯ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕಾಗ್ತದೆ. ಹಾಗೂ ವೈದ್ಯರು ಸೂಚಿಸಿರ್ತಕ್ಕಂತಹ ಮಾತ್ರೆಗಳು ಇರ್ಬೋದು, ಔಷಧಿ ಇರಬಹುದು, ಈ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟ ಔಷಧಿಗಳನ್ನು ಸರಿಯಾಗಿ ಸಮಯಕ್ಕೆ ತಕ್ಕಂತೆ ಸರಿಯಾದ ಸಮಯಕ್ಕೆ ನೀವು ಈ ಮಾತ್ರೆಗಳನ್ನ ಸೇವನೆ ಮಾಡೋದ್ರಿಂದ ಶುಗರ್ ಕಂಟ್ರೋಲ್ ಇಟ್ಕೋಬಹುದು. ಹಾಗೂ ಅತಿಯಾದ ಧೂಮಪಾನ, ಮದ್ಯಪಾನ ಮಾಡ್ತಾ ಇತ್ತು ಅಂತಂದರೆ ಇದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಬೇಕಾಗ್ತದೆ. ಹಾಗಾಗಿ ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡಬೇಕು. ಶುಗರ್ ಲೆವೆಲ್ನ ಕಂಟ್ರೋಲ್ನ ಇಟ್ಕೋಬೇಕು. ಲಿವರಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗೋದನ್ನು ತಡೆಯೋದ್ರಿಂದ, ಫ್ಯಾಟಿ ಲಿವರ್ ಆಗೋದನ್ನು ನೀವು ತಡೆಯೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರ್ತದೆ, ಆರೋಗ್ಯದಿಂದ ಇರಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.